ಎಸ್ಪೆಷಲಿ ಲೋಕಸಭೆಯಲ್ಲಿ ಈಗ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆಗೆ ಸಂಬಂಧಪಟ್ಟಂತೆ ತೀವ್ರ ಗದ್ದಲ ಏರ್ಪಟ್ಟಿದೆ. ಮಹಿಳಾ ಮೀಸಲಾತಿ ಬಿಲ್ಗೆ ಯಾರೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಹಾಗೆ ನೋಡಿದ್ರೆ ಬಹುಮತದಿಂದ ಈ ಹಿಂದೆನೇ ಆ ಬಿಲ್ ಅನ್ನ ಪಾಸ್ ಮಾಡಲಾಗಿತ್ತು. ಆದರೆ ಮಹಿಳಾ ಮೀಸಲಾತಿ ತರಬೇಕು ಅಂದ್ರೆ ಡಿಲಿಮಿಟೇಷನ್ ಆಗಬೇಕು ಅನ್ನುವಂತ ಒಂದು ಕೊಕ್ಕೆ ಇದೆಯಲ್ಲ, ಅದಕ್ಕೆ ಬಹಳಷ್ಟು ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾದ್ರೆ ಲೋಕಸಭೆಯಲ್ಲಿ ನಡೀತಾ ಇರುವಂತಹ ಗದ್ದಲ ಮತ್ತು ದಕ್ಷಿಣ ಭಾರತದ ರಾಜ್ಯಗಳು ಲೈಕ್ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳು ಈ ಒಂದು ಡಿಲಿಮಿಟೇಷನ್ ಅಂತ ಏನು ಹೇಳ್ತಾ ಇದ್ದೀವಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಕರ್ನಾಟಕದಂತಹ ರಾಜ್ಯ ಅದಕ್ಕೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ? ಇದರಿಂದ ಕರ್ನಾಟಕಕ್ಕಾಗುವಂತಹ ಅನ್ಯಾಯ ಏನು? ಮಹಿಳಾ ಮೀಸಲಾತಿ ಬಗ್ಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ದಟ್ ಇಸ್ ಫಾರ್ ಶ್ಯೂರ್. ಅದನ್ನ ವಿರೋಧ ವ್ಯಕ್ತಪಡಿಸಿದ್ರೆ ಎಲ್ಲ ಪಕ್ಷಗಳು ಧೂಳಿಪಟ ಆಗೋಗ್ತವೆ, ಅದು ವಿರೋಧ ಪಕ್ಷವಾಗ್ಲಿ ಆಡಳಿತ ಪಕ್ಷವಾಗ್ಲಿ. ಆದ್ರೆ ಈಗ ಕೊಕ್ಕೆ ಬಿದ್ದಿರೋದು ಡಿಲಿಮಿಟೇಷನ್ಗೆ, ಕ್ಷೇತ್ರ ಪುನರ್ ವಿಂಗಡಣೆಗೆ. ಹಾಗೆ ನೋಡಿದ್ರೆ ಕ್ಷೇತ್ರಗಳನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ 45 ಕೋಟಿ ಇದ್ದಂತಹ ಭಾರತದ ಜನಸಂಖ್ಯೆ ಈಗ 140 ಕೋಟಿ ಪ್ಲಸ್ ಆಗಿದೆ. ಹೀಗಾಗಿ ಈ ಡೆಮೋಗ್ರಫಿಕಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಬೇಕಾ ಅಥವಾ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ಸ್ ಫೇರ್ ಗವರ್ನೆನ್ಸ್ ಅಡಿಯಲ್ಲಿ ಏನ್ ಮಾಡಬೇಕು ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ.